ಹಾಯ್ ಹಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ತುಂಬಾ ದಿನ ಆದ್ಮೇಲೆ ಇನ್ನೊಂದು ಬ್ಲಾಗ್ ಜೊತೆ ಬಂದಿದ್ದೀನಿ. ಇವತ್ತು ನಾವು ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ದೀಪೋತ್ಸವ ನಡೀತಾ ಇದೆ. ಹಾಗಾಗಿ ನಾವು ಕೂಡ ದೀಪ ಹಚ್ಚಬೇಕು ಅಂತ ಹೇಳಿ ಮನೆಯವರೆಲ್ಲ ಸೇರ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ಈವ್ನಿಂಗ್ ಮೇಲೆ ದೀಪ ಹಚ್ಚೋದ್ರಿಂದ ಸೊ ನಾವು ಲೇಟಾಗಿ ಹೊರಡ್ತಾ ಇದ್ದೀವಿ. ಈಗ ಇಲ್ಲಿಂದ ನಮ್ಮ ಅತ್ತೆ ಮಾವನ ಪಿಕ್ ಮಾಡ್ಕೊಂಡು ಡೈರೆಕ್ಟ್ ಟೆಂಪಲ್ ಕಡೆಗೆ ಹೊರಡ್ತೀವಿ. ಇನ್ನು ಈವ್ನಿಂಗ್ ಆಗಿರೋದ್ರಿಂದ ಆನ್ ದ ವೇ ಹೋಗುವಾಗ ಅಲ್ಲೇ ಲೈಟ್ ಆಗಿ ಕಾಫಿ ಕುಡ್ಕೊಂಡು ಹಾಗೆ ಮುಂದೆ ಹೋಗ್ತಾ ಇರಬೇಕಾದ್ರೆ ಸಂಜೆ ಟೈಮು ಸನ್ಸೆಟ್ ಆಗ್ತಾ ಇತ್ತು. ಸೊ ತುಂಬಾನೇ ಬ್ಯೂಟಿಫುಲ್ ಆಗಿರುವಂತ ವ್ಯೂ. ಆ ವ್ಯೂನ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹಾಗೆ ಮುಂದೆ ಹೋದ್ವಿ. ಇನ್ನು ದೇವಸ್ಥಾನಕ್ಕೆ ಹೋಗ್ತಾ ಇರೋದ್ರಿಂದ ಪೂಜೆಗೆ ಬೇಕಾದಂತ ಪೂಜೆ ಸಾಮಗ್ರಿಗಳನ್ನೆಲ್ಲ ತಗೊಂಡ್ವಿ. ಹಾಗೆ ದೀಪ ಹಚ್ಬೇಕು ಅಂತ ಅನ್ಕೊಂಡಿದ್ವಲ್ಲ, ಒಂದು ಚಿಕ್ಕ ಅಂಗಡಿಯಲ್ಲಿ ದೀಪ ಕೂಡ ತಗೊಂಡ್ವಿ. ನಾವು ಟೆಂಪಲ್ಗೆ ಹೋಗಿ ತಲುಪೋಷ್ಟರೊಳಗೆ ಸ್ವಲ್ಪ ಲೇಟ್ ಆಗ್ಬಿಟ್ಟಿತ್ತು. ಆಲ್ರೆಡಿ ಕತ್ಲಾಗ್ಬಿಟ್ಟಿತ್ತು. ಸೊ ಸುಮಾರು ಜನ ದೀಪ ಹಚ್ಚಿ ಹೋಗ್ಬಿಟ್ಟಿದ್ರು. ಎಲ್ಲಿ ನೋಡಿದ್ರು ದೀಪಗಳೇ ಕಾಣಿಸ್ತಾ ಇತ್ತು. ದೀಪದ ಬೆಳಕಲ್ಲಿ ಕತ್ಲೆ ಆಗಿರೋದ್ರಿಂದನೂ ಆ ದೀಪದ ಬೆಳಕಿಗೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇನ್ನು ನನ್ನ ಮಗಳನ್ನ ದೇವಿ ಮುಂದೆ ಕೂರಿಸಿ ಒಂದೆರಡು ಫೋಟೋ ತಗೊಳ್ಳೋಣ ಅಂತ ಕೂರಿಸಿದ್ರೆ ಅವಳು ನೀಟಾಗಿ ಕೂತ್ಕೋತಾನೆ ಇರಲಿಲ್ಲ, ಎಲ್ಲೆಲ್ಲೋ ನೋಡೋಳು. ಇನ್ನು ತಗೊಂಬಂದಿರೋ ದೀಪಗಳನ್ನೆಲ್ಲ ರೆಡಿ ಮಾಡಿಕೊಂಡು ದೀಪ ಹಚ್ಚಿದ್ವಿ. ಸೊ ಹೊರಗಡೆ ಎಲ್ಲರೂ ದೀಪ ಹಚ್ಬಿಟ್ಟಿದ್ರು. ಹೊರಗಡೆ ಹಚ್ಚೋದಕ್ಕೆ ಜಾಗ ಇರಲಿಲ್ಲ. ಸೊ ಹಾಗಾಗಿ ನಾವು ಒಳಗಡೆನೆ ಸ್ವಲ್ಪ ದೀಪಗಳನ್ನ ಎಲ್ಲ ಹಚ್ಚಿ ಪೂಜೆ ಎಲ್ಲ ಮುಗಿಸ್ಕೊಂಡು ತಾಯಿ ದರ್ಶನ ಮಾಡಿಕೊಂಡು ಅವಳ ಆಶೀರ್ವಾದದೊಂದಿಗೆ ಮತ್ತೆ ಮನೆ ಕಡೆ ಹೊರಟ್ವಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.